ಎಲ್ಲರಿಗೂ ನಮಸ್ಕಾರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಹೀಗೆ ಮಾಡಿದರೆ ತುಂಬನೇ ಶ್ರೇಷ್ಠ. ಧನುರ್ಮಾಸದ ಸಮಯದಲ್ಲಿ ನಾವು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಥವಾ ವಿಷ್ಣು ದೇವನಿಗೆ ಮುದ್ಗಾನ್ನವನ್ನು ನೈವೇದ್ಯವಾಗಿ ಅರ್ಪಿಸುವುದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಪೂರ್ತಿಯಾಗುವುದು. ಕುಟುಂಬದಲ್ಲಿ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಧನುರ್ಮಾಸವೆಂದರೆ ಎಲ್ಲ ದೇವಾಲಯದಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ನಡೆಯುವುದು ಹಿಂದಿನಿಂದಲೂ ಪಾಲಿಸಿಕೊಂಡು ಬಂದ ಸಂಪ್ರದಾಯವಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಯಾರು ಭಗವಂತನನ್ನು ಪೂಜಿಸಿ ಮುದ್ಗನ್ನ ನೈವೇದ್ಯವನ್ನು ಅರ್ಪಿಸುತ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ. ಈ ಮಾಸವು ಶುಭಕರವಲ್ಲವೆಂದು ಮದುವೆ, ಗೃಹ ಪ್ರವೇಶ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ. ಬದಲಾಗಿ ಈ ಮಾಸ ಪೂರ್ತಿ ವಿಷ್ಣುವಿನ ಆರಾಧನೆಯಲ್ಲೇ ಕಳೆಯುತ್ತಾರೆ. ದ್ವಾದಶಿಯ ಯೋಗ ನಿದ್ರೆಯಿಂದ ಏಳುವ ಮಹಾವಿಷ್ಣುವಿಗೆ ಧನುರ್ಮಾಸವು ಅರುಣೋದಯ ಕಾಲವೆಂದು ಹೇಳಲಾಗುತ್ತದೆ. ಹಾಗಾಗಿ ಧನುರ್ಮಾಸವು ಶ್ರೀಹರಿಯ ಪೂಜೆಗೆ ಶ್ರೇಷ್ಠವಾದ ಮಾಸ. ಬ್ರಾಹ್ಮಿ ಮುಹೂರ್ತದಲ್ಲಿ ನಕ್ಷತ್ರಗಳು ಇನ್ನೂ ಹೊಳೆಯುತ್ತಿರುವಾಗಲೇ ದೇಗುಲದಲ್ಲಿ ಮುಂಜಾನೆಯ ಪೂಜೆಯು ಆರಂಭವಾಗಿ ಸೂರ್ಯೋದಯಕ್ಕಿಂತ ಮುನ್ನವೇ ಮುಕ್ತಾಯವಾಗುವ ಮಾಸವಿದು. ಇದನ್ನು ಧನುರ್ ಪೂಜೆ ಎಂದು ಕರೆಯುತ್ತಾರೆ. ಧನುರ್ಮಾಸದ ಆಚರಣೆಗಳನ್ನು ಹೀಗೆ ಮಾಡಿ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಕರ್ಮಗಳನ್ನೆಲ್ಲ ಮುಗಿಸಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸಿ ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ತುಂಬನೇ ಶ್ರೇಷ್ಠ. ಪ್ರತಿನಿತ್ಯ ದೇವರಿಗೆ ನೈವೇದ್ಯವಾಗಿ ಮುದ್ಗನ್ನವನ್ನು ಅರ್ಪಿಸಬೇಕು. ಧನುರ್ಮಾಸದಲ್ಲಿ ಒಂದು ದಿನ ಆದರೂ ವಿಷ್ಣುವಿಗೆ 5 ತುಪ್ಪದ ಆರತಿಯನ್ನು ಮಾಡುವುದರಿಂದ 1000 ವರ್ಷದ ಪೂಜಾ ಮಾಡಿದ ಫಲ ದೊರೆಯುತ್ತದೆ. ಶ್ರೀ ಮಹಾವಿಷ್ಣುವಿಗೆ ಧನುರ್ಮಾಸದ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿಯ ಅರ್ಚನೆಯನ್ನು ಹರಿನಾಮಗಳನ್ನು ಹೇಳುತ್ತಾ ಮಾಡಬೇಕು. ನಾವು ಮಾಡಿದ ಪಾಪ ಕರ್ಮಗಳು ದೂರವಾಗುತ್ತದೆ. ಭಗವಂತ ಪುರಾಣದಲ್ಲಿ ಧನುರ್ಮಾಸದ ಮುಂಜಾನೆ ಮಾಡುವ ವ್ರತದ ಫಲವು ಭಕ್ತರಿಗೆ ಸರ್ವವಿಧ ಫಲಗಳನ್ನು ನೀಡುತ್ತದೆ ಎನ್ನುವ ಉಲ್ಲೇಖವೂ ಇದೆ. ನಂದಗೋಪನ ಮಗನಾದ ಶ್ರೀಕೃಷ್ಣನು ಪತಿಯಾಗಿ ವರ್ಣಿಸಲು ಗೋಪಿಕರೆಲ್ಲ ಸೇರಿ ಈ ವ್ರತವನ್ನು ಮಾಡುತ್ತಾರೆ. ಅಂತಹ ಪರಮಾತ್ಮನನ್ನೇ ದೊರಕಿಸಿಕೊಡುವ ಪುಣ್ಯ ಮಾಸವಾದ್ದರಿಂದ ಧನುರ್ಮಾಸದಲ್ಲಿ ಶೈವ ವೈಷ್ಣವ ದೇಗುಲಗಳಲ್ಲಿ ಧನುರ್ಮಾಸದ ಆಚರಣೆಗಳನ್ನು ಮಾಡುತ್ತಾರೆ. ವಿಷ್ಣು ದೇವನಿಗೆ ಮುದ್ಗನ್ನ ಅರ್ಪಿಸುವ ವಿಧಾನ. ನೈವೇದ್ಯ ಮುದ್ಗನ್ನಕ್ಕೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಬೆಲ್ಲ, ಹೆಸರುಬೇಳೆ, ತುಪ್ಪ. ಈ ಮುದ್ಗನ್ನ ನೈವೇದ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ವಿಷ್ಣು ದೇವರಿಗೆ ಅರ್ಪಿಸುವುದರಿಂದ ಇಷ್ಟಾರ್ಥಗಳೆಲ್ಲ ಈಡೇರುವುದು. ವಿಷ್ಣು ದೇವನಿಗೆ ನಾವು ಮುದ್ಗನ್ನದಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಸಮನಾದ ಪ್ರಮಾಣದಲ್ಲಿ ಹಾಕಿ ಅರ್ಪಿಸಿದರೆ, ಅಂದರೆ 1 ಲೋಟ ಅಕ್ಕಿಗೆ 1 ಲೋಟ ಹೆಸರು ಬೇಳೆಯನ್ನು ಹಾಕಿ ಮುದ್ಗನ್ನ ತಯಾರಿಸಿ ಅರ್ಪಿಸಿದರೆ ಇದು ಅಧಿಕ ಪುಣ್ಯವನ್ನು ನೀಡುತ್ತದೆ. ಅದೇ 1 ಭಾಗ ಅಕ್ಕಿ 1/4 ಭಾಗ ಹೆಸರು ಬೇಳೆಯನ್ನು ಹಾಕಿ ಮುದ್ಗನ್ನ ಮಾಡಿ ಅರ್ಪಿಸಿದರೆ ಮಧ್ಯಮ ಪುಣ್ಯ ಪ್ರಾಪ್ತಿಯಾಗುವುದು. ಅದೇ ಹೆಸರು ಬೇಳೆ 1 ಭಾಗ 1/4 ಭಾಗ ಅಕ್ಕಿಯಿಂದ ಮುದ್ಗನ್ನ ತಯಾರಿಸಿ ಅರ್ಪಿಸಿದರೆ ಕನಿಷ್ಠ ಪುಣ್ಯ ಪ್ರಾಪ್ತಿಯಾಗುವುದು. ಈ ಮುದ್ಗನ್ನದಲ್ಲಿ ತುಪ್ಪ ಹೆಚ್ಚಾಗಿ ಬಳಸಿರುವುದರಿಂದ ವೈಜ್ಞಾನಿಕ ಹಿನ್ನೆಲೆಯ ಪ್ರಕಾರ ಚಳಿಗಾಲದಲ್ಲಿ ಒಣ ಹವೆಯಿಂದ ಚರ್ಮವು ಒಡೆದು ಹೊಸ ಚರ್ಮವು ರೂಪುಗೊಳ್ಳುವುದರಿಂದ ಚರ್ಮವನ್ನು ಪೋಷಿಸುವಂತಹ ಆಹಾರ ಅವಶ್ಯಕ. ಈ ಕಾಲದಲ್ಲಿ ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗಿರುವುದರಿಂದ ಮುದ್ಗನ್ನವನ್ನು ಸೇವಿಸಬೇಕು. ಕೊಬ್ಬಿನಾಂಶ ಹೇರಳವಾಗಿರುವುದರಿಂದ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿ ಶಾರೀರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಈ ನೈವೇದ್ಯವನ್ನು ವಿಷ್ಣುವಿಗೆ ಅರ್ಪಿಸುವಾಗ ಅದರಲ್ಲಿ ತಪ್ಪದೆ 1 ತುಳಸಿ ದಳವನ್ನಿಟ್ಟು ಅರ್ಪಿಸಿದರೆ ವಿಷ್ಣು ನೈವೇದ್ಯವನ್ನು ಖಂಡಿತ ಸ್ವೀಕರಿಸುತ್ತಾನೆ. ಈ ನೈವೇದ್ಯವನ್ನು ಧನುರ್ಮಾಸ ಮುಕ್ತಾಯವಾಗುವವರೆಗೆ ವಿಷ್ಣುವಿಗೆ ಅರ್ಪಿಸಬೇಕು. ಒಂದು ವೇಳೆ ನಿಮಗೆ ಪ್ರತಿನಿತ್ಯ ಇದನ್ನು ಅರ್ಪಿಸಲು ಸಾಧ್ಯವಾಗದೇ ಇದ್ದರೆ ಧನುರ್ಮಾಸದ ಯಾವುದೇ ಒಂದು ದಿನ ಇದನ್ನು ವಿಷ್ಣುವಿಗೆ ಅರ್ಪಿಸಬೇಕು. ಈ ಧನುರ್ಮಾಸದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ.
ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ದ್ವಾದಶ ನಾಮಗಳಿಂದ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಪೂಜಿಸಿದರೆ ಸಂತೋಷ, ಆರೋಗ್ಯ, ಸಂಪತ್ತು ಒದಗುತ್ತದೆ. ಆ ವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.